ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಕುಕಿಂಗ್ ಬ್ಲಾಗ್. ಇವತ್ತಿನ ರೆಸಿಪಿ ಬಂದು ಪನ್ನೀರ್ ರೋಲ್. ಹೌದು, ತುಂಬಾ ಹೆಲ್ತಿ ಆಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಬೋದು. ಹಾಗೆ ನನ್ನ ಪೇಜಲ್ಲಿ ನಾನಿದು ಫಸ್ಟ್ ಟೈಮ್ ರೋಲ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಇಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕಪ್ಪಲ್ಲಿ ತೊಗೊಂಡ್ರೆ ಒಂದು ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಕೂಡ ತೊಗೊಂಡಿದ್ದೀನಿ. ನೀವಿನ ಚಾಟ್ ಮಸಾಲ ಬೇಕಾದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲನೂ ಕೂಡ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಮೇಯ್ನ್ ಥಿಂಗ್, ನೀವು ಮೊಸರನ್ನ ತೊಗೊಳ್ಳುವಾಗ ಗಟ್ಟಿ ಮೊಸರನ್ನ ತೊಗೋಬೇಕಾಗುತ್ತೆ. ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀರು ಥರ ಅನ್ಸಲ್ಲ ನಿಮಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ಥರ ನೀವು ಚೆನ್ನಾಗಿದ್ದ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮಗೆ ಪನ್ನೀರ್ಗೆ ಅದೆಲ್ಲನೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅನ್ನೋಕ್ಕೋಸ್ಕರ ಕಸ್ತೂರಿ ಮೇಥಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಲೈಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟಿದ್ನ, ಅಂದರೆ ಲೈಟಾಗಿ ಸ್ವಲ್ಪ ಪುಡಿ ಪುಡಿ ಥರ ಆಗಲಿ ಅಂತ ಹೇಳಿ ಮಾಡಿದ್ದೀನಿ ಅಷ್ಟೇ. ಇವಾಗ ಕಸ್ತೂರಿ ಮೇಥಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದ್ರ ಮೊಸರು ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನಿಮಗೆ ಆಪ್ಷನಲ್ ಸ್ನೇಹಿತರೆ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ. ಇವಾಗ ಇದೆಲ್ಲದೂ ಕೂಡ ರೆಡಿಯಾಗಿದೆ. ಇವಾಗ ಪನ್ನೀರನ್ನ ನೀವು ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಆ ಪನ್ನೀರನ್ನ ನೀವು ಇದ್ರ ಒಳಗಡೆ ಹಾಕಿಬಿಟ್ಟು ಅದಕ್ಕೆ ಚೆನ್ನಾಗಿ ಕೋಟಿಂಗ್ನ ಕೊಡಬೇಕಾಗುತ್ತೆ. ಅಂದರೆ ನೀವು ಚೆನ್ನಾಗಿದ್ದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದನ್ನು ನೀವು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಪನ್ನೀರ್ಗೆ ಈ ಮಸಾಲೆ ಎಲ್ಲ. ಹಾಗಾಗಿ 10 to 15 ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಪನ್ನೀರ್ನ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಇಲ್ಲ ಅಂತಂದರೆ ಯಾವುದಕ್ಕೂ ಕೂಡ ಚೆನ್ನಾಗಿ ಪನ್ನೀರ್ಗೆ ಅಂದರೆ ಮಸಾಲೆ ಎಲ್ಲ ಹಿಡ್ದಿರೋದಿಲ್ಲ ಅಲ್ವಾ, ಆಗಾಗ ಫ್ಲೇವರು ತುಂಬ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ವ, ಈ ಥರ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಪೂನಲ್ಲಿ ಸರಿ ಹೋಗ್ತಾ ಇಲ್ಲ ಅಂತಂದರೆ ಇಟ್ಸ್ ಓಕೆ, ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಬಟ್ ಏನಂದರೆ ಪನ್ನೀರ್ನ ಪುಡಿ ಪುಡಿ ಆಗೋ ಥರ ಎಲ್ಲ ಜೋರಾಗಿ ಮಿಕ್ಸ್ ಮಾಡಬೇಡಿ. ಈ ಥರ ಜಸ್ಟ್ ಮೇಲ್ಗಡೆ ಅದು ಕೋಟಿಂಗ್ ಆಗಬೇಕು ಅಷ್ಟೇ ಪನ್ನೀರ್ಗೆ. ನಂತರ ಇದನ್ನ ನೀವು 10 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಅದಾಗಿದ ನಂತರ ನಾವು ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮೊದಲಿಗೆ ಒಂದು ಪ್ಯಾನ್ನ ತೊಗೊಳ್ತೀನಿ. ನೋಡ್ತಿದ್ದೀರಲ್ವ, ನಿಮಗೆ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರಿಂದ ಸ್ವಲ್ಪ ಫಾಸ್ಟ್ ಅನಿಸಿದೆ ಅಷ್ಟೇ. ಇವಾಗ 15 ಮಿನಿಟ್ಸ್ ಆಯಿತು, ಅದು ರೆಸ್ಟ್ ಮಾಡಲಿಕ್ಕಿಟ್ಟು. ಇವಾಗ ನಾನು ಒಗ್ಗರಣೆ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ಹಾಗೆ ಉದ್ದವಾಗಿ ಹೆಚ್ಚಿಟ್ಟಿರುವಂತಹ ಒಂದು ಈರುಳ್ಳಿ, ಹಾಗೆಯೇ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಎರಡೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದೆರಡಕ್ಕೂ ಕೂಡ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದು ಫ್ರೈ ಮಾಡುವಾಗ ನೀವು ಒಂದು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ, ಪೂರ್ತಿ ಮೆತ್ತಗಾಗೋ ಥರ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೋಬೇಡಿ. ಜಸ್ಟ್ ಒಂದು 50% ಬೆಂದರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಅಂದರೆ ಒಂದು ಚಿಕ್ಕ ಟೊಮೆಟೊನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿದೆ. ನಂತರ ಆವಾಗಲೇ ನೀವು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ ಪನ್ನೀರ್ಗೆ, ಆ ಒಂದು ಪನ್ನೀರ್ ಎಲ್ಲನೂ ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದೇನನ್ನು ಸ್ನೇಹಿತರೆ, ಇದನ್ನ ಫ್ರೈ ಮಾಡುವಾಗ ಈ ಥರ ಟೈಮಲ್ಲಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ಪನ್ನೀರ್ ತುಂಬಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ವಾ, ನಾನು ಇಷ್ಟು ಗಟ್ಟಿ ಮೊಸರು ತೊಗೊಂಡಿದ್ರು ಕೂಡ ಇವಾಗ ಸ್ವಲ್ಪ ನೀರು ಥರ ಅನ್ನಿಸ್ತಾ ಇದೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ ಅದೇ ತೊಂದರೆ ಇಲ್ಲ, ಇವಾಗ ನೀವು ಇದನ್ನ ಫ್ರೈ ಮಾಡ್ತಾ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ, ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು. ಹಾಗೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪನ್ನೀರ್ ಕೂಡ ಜಾಸ್ತಿ ನಿಮಗೆ ಗಟ್ಟಿ ಇದೆಯಪ್ಪ ಅಂತ ಅನಿಸಲ್ಲ. ಹಾಗೆ ನನಗೆ ಮನೇಲಿ ಆಲ್ರೆಡಿ ಚಪಾತಿ ಇತ್ತು, ಹಾಗಾಗಿ ಅದೇ ಚಪಾತಿನ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಮೇಲ್ಗಡೆ ಫಸ್ಟು ಟೊಮೆಟೊ ಕೆಚಪ್ನ ಹಾಕಿದ್ದೀನಿ. ನಿಮಗೆ ಇನ್ನು ಗ್ರೀನ್ ಚಟ್ನಿ ಇರ್ಬೋದು, ಮಯೋನೀಸ್ ಇರ್ಬೋದು ಇದ್ದರೆ ಅದನ್ನು ಕೂಡ ಹಾಕೋಬೋದು. ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಜಸ್ಟ್ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅಂತ ಹೇಳಿ ನಾನು ಈರುಳ್ಳಿ ಹಾಗೆ ಟೊಮೆಟೊನು ಕೂಡ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಟ್ರಸ್ಟ್ ಮೀ ಗೈಸ್, ನೀವು ಕೂಡ ಟ್ರೈ ಮಾಡ್ಬೋದು. ಮನೇಲಿ ಚಪಾತಿ ಏನಾದ್ರು ಮಿಕ್ಕಿದಾಗ ಒನ್ ಟೈಮ್ ಚಪಾತಿ ತಿಂದಿರ್ತೀವಿ, ಇನ್ನೊಂದು ಟೈಮ್ ಮತ್ತೆ ಯಾರಪ್ಪ ಚಪಾತಿ ತಿನ್ನೋರು ಅಂತ ಅಂದಾಗ ಈ ಥರ ಪನ್ನೀರ್ ಇದ್ದರೆ, ಇನ್ನು ವೆಜ್ ರೋಲ್ ಎಲ್ಲ ಇದೆ ರೆಸಿಪಿ, ಖಂಡಿತ ಮುಂಬರುವ ವೀಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆದರೆ ಈ ಥರ ಇನ್ ಕೇಸ್ ಏನಾದ್ರು ಚಪಾತಿ ಮಿಕ್ಕಿದೆ, ಏನಾದ್ರು ರೋಲ್ ಮಾಡೋಣ ಅಂತ ಅಂದಾಗ ತುಂಬಾ ಸಿಂಪಲ್ಲಾಗಿ ಹಾಗೆ ಕಮ್ಮಿ ಟೈಮಲ್ಲಿ ಆಗುವಂತಹ ರೆಸಿಪಿ ಇದು, ಹಾಗಾಗಿ ಶೇರ್ ಮಾಡಿದ್ದೀನಿ. ಇವಾಗ ನಾನು ಇದನ್ನ ರೋಲ್ ಮಾಡಿಬಿಟ್ಟು ಈ ಥರ ನಾನು ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಟಿಶ್ಯೂ ಕೂಡ ಯೂಸ್ ಮಾಡ್ಕೋಬೋದು. ಮಾಡಿಬಿಟ್ಟು ಈ ಥರ ರೋಲ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ.
ಆಗಿರುತ್ತೆ. ಹಾಗೆಯೇ ಒಂದು ರೋಲ್ ತಿನ್ನೋಷ್ಟರಲ್ಲಿ ನಿಮಗೆ ಹೊಟ್ಟೆ ಕೂಡ ಫಿಲ್ ಆಗುತ್ತೆ, ಯಾಕಂದರೆ ಪನ್ನೀರ್ ಹಾಕಿದ್ದೀವಿ ಅಲ್ವಾ. ಹಾಗೆ ಚಪಾತಿ ಕೂಡ ಕಾಂಬಿನೇಷನ್ ಸಖತ್ತಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್